ನಾವು ಎಷ್ಟೇ ಹೆಂಗಸರು ಡಿಪೆಂಡೆಂಟು ಅಂತ ಎಷ್ಟೇ ಜನ ಏನೇ ಹೇಳ್ತಾ ಇದ್ರು, ಈ 10 ವಿಷಯದಲ್ಲಿ ಮಾತ್ರ ನಾವು ಇಂಡಿಪೆಂಡೆಂಟ್ ಆಗಲೇಬೇಕು ಫ್ರೆಂಡ್ಸ್. ಯಾವ 10 ವಿಷಯ ಅಂತ ನೋಡೋಣ. ನಮ್ಮ ಥಿಂಕಿಂಗ್ ಪ್ಯಾಟ್ರನ್ನು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಅವ್ರು ನೋಡಿ ನಾವು ಹಿಂಗೆ ಥಿಂಕ್ ಮಾಡಬೇಕು, ಇವ್ರನ್ನ ನೋಡಿ ಹೀಗೆ ಥಿಂಕ್ ಮಾಡಬೇಕು ಅಂತ ಥಿಂಕಿಂಗ್ ಪ್ಯಾಟ್ರನ್ಸ್ನ ಚೇಂಜ್ ಮಾಡ್ಕೊಳ್ಳೋದು. ಮತ್ತು ಡಿಸಿಷನ್ ಮೇಕಿಂಗಲ್ಲಿ ಯಾರ ಮೇಲೂ ಡಿಪೆಂಡ್ ಆಗೋಕ್ಕೆ ಹೋಗಬೇಡಿ. ನಮ್ಮ ಲೈಫ್ ಹೇಗೆ, ನಮ್ಮ ಲೈಫ್ಗೆ ಏನು ಸೂಟ್ ಆಗುತ್ತೆ, ನಾನು ವರ್ಕ್ ಮಾಡಬೇಕಾ, ಮನೇಲಿರಬೇಕಾ, ಹೆಂಗೆ ನೋಡ್ಕೋಬೇಕು ಮಕ್ಕಳನ್ನ, ಮನೇನ ಯಾವ ರೀತಿ ಮ್ಯಾನೇಜ್ ಮಾಡ್ಕೋಬೇಕು, ನನ್ನ ಹೆಲ್ತ್ನ ಯಾವ ರೀತಿ ಮ್ಯಾನೇಜ್ ಮಾಡ್ಕೋಬೇಕು, ನಾನು ಯಾವ ರೀತಿ ಬಟ್ಟೆ ಹಾಕ್ಕೋಬೇಕು, ಪ್ರತಿಯೊಂದು ನನ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಬೇರೆಯವ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಅದನ್ನು ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೆಕೆಂಡ್ ಇಂಪಾರ್ಟೆಂಟು, ನಮ್ಮ ಎಜುಕೇಷನು, ಫೈನಾನ್ಷಿಯಲು ಮತ್ತು ಕೆರಿಯರು ಯಾವಾಗಲೂ ನಮ್ಮ ಮೇಲೆ ಡಿಪೆಂಡ್ ಆಗಿರಬೇಕು. ನಾನು ಎಜುಕೇಷನ್ನ ಕಂಟಿನ್ಯೂ ಮಾಡಬೇಕಾ, ಜಾಬ್ಗೆ ಹೋಗ್ಬೇಕಾ ಬೇಡವಾ, ಇದು ಯಾರು ಏನೇ ಸಜೆಷನ್ ಕೊಟ್ಟರು ಫೈನಲ್ ಡಿಸಿಷನ್ ನಮ್ಮದೇ ಆಗಿರಬೇಕು. ಕಾನ್ಫಿಡೆಂಟಾಗಿ ಲೀಡ್ ಮಾಡೋದನ್ನು ಯಾರ ಮೇಲೂ ಡಿಪೆಂಡೆನ್ಸಿ ತೋರಿಸ್ಬೇಡಿ. ಅವರಿದ್ದರೆ ನನ್ನ ಲೈಫ್ನ ಕಾನ್ಫಿಡೆಂಟಾಗಿ ಲೀಡ್ ಮಾಡ್ತೀನಿ ಆ ಥರ ಸೆಂಟೆನ್ಸ್ ನಿಮ್ಮ ತಲೆಯಲ್ಲೇ ಬರಬಾರ್ದು. ಏನೇ ಆದರೂ ಕೂಡ ಬೋಲ್ಡಾಗಿ ನನ್ನ ಲೈಫ್ನ ಲೀಡ್ ಮಾಡೇ ಮಾಡ್ತೀನಿ. ನಮ್ಮ ಕಮ್ಯುನಿಕೇಷನ್ನು ನಮ್ಮ ಕಾನ್ಫಿಡೆನ್ಸ್ನ ತೋರಿಸ್ಬೇಕು. ಎಷ್ಟು ಬೋಲ್ಡಾಗಿ ಮಾತಾಡ್ತಾರೆ, ಎಷ್ಟು ಕರೆಕ್ಟಾಗಿ ಮಾತಾಡ್ತಾರೆ, ಎಷ್ಟು ತೂಕವಾಗಿ ಮಾತಾಡ್ತಾರೆ, ಎಷ್ಟು ಬೇಕೋ ಅಷ್ಟು ಮಾತಾಡ್ತಾರೆ, ಪ್ರತಿಯೊಂದು ಕೂಡ ಇಂಡಿಪೆಂಡೆಂಟಾಗಿ ನಾವು ಡಿಸೈಡ್ ತೊಗೋಬೇಕು. ನಮ್ಮ ಮೆಂಟಲ್ ಸ್ಟ್ರೆಂತು, ನಮ್ಮ ಪರ್ಸ್ನಲ್ ಸೇಫ್ಟಿ ನಾವೇ ನೋಡ್ಕೋಬೇಕು. ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ನಾವೀಗ ಏನಾದ್ರು ಹೊರಗಡೆ ಹೋಗಬೇಕು ಅಂದರೆ ಒಬ್ಬರ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. ಅವ್ರು ಬಂದರೆ ನಾನು ಸ್ವಲ್ಪ ಸೇಫಾಗಿ ಹೋಗ್ಬರ್ತೀನಿ, ಕರೆಕ್ಟೇ ಇಲ್ಲ ಅಂತಲ್ಲ, ಬಟ್ ಬೇರೆ ಟೈಮಲ್ಲಿ ಮಧ್ಯಾಹ್ನದ ಹೊತ್ತು, ಬೆಳಗ್ಗೆ ಹೊತ್ತು, ಹಗಲಿರೋಷ್ಟು ಹೋಗಿ ಬಂದ್ಬಿಡೋದು, ಈ ಥರ ಎಲ್ಲ ನಮ್ಮ ಸೇಫ್ಟಿ ನಾವೇ ತೊಗೋಬೇಕು. ಮತ್ತು ನಾವು ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು. ಎಮೋಷ್ನಲಿ ವೀಕ್ ಆಗೋದು, ಪ್ರತಿಯೊಂದಕ್ಕೂ ಅಳೋದು ಮಾಡೋಕ್ಕೆ ಹೋಗಬಾರ್ದು. ಟೈಮ್ ಮ್ಯಾನೇಜ್ಮೆಂಟು ನನ್ನ ಲೈಫ್ಗೆ ಹೇಗೆ ಸೂಟ್ ಆಗುತ್ತೋ ಅದೇ ಥರ ನಾವು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು. ಯಾವ ಟೈಮಲ್ಲಿ ಹೇಗೆ ಯಾವ ಕೆಲಸ ಮಾಡ್ಕೋಬೇಕು ಅಂತ ನಾವು ಡಿಸೈಡ್ ಮಾಡಬೇಕು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು. ಡಿಜಿಟಲ್ ಲಿಟ್ರಸಿ ಅಂತ ಹೇಳ್ತೀವಿ. ಅಂದರೆ ಏನೇ ಮೊಬೈಲಲ್ಲಿ ಫೋನ್ಪೇ, ನೆಟ್ ಬ್ಯಾಂಕಿಂಗ್ ಏನೇ ಇದ್ದರೂ ಕೂಡ ನಾವು ಇಂಡಿಪೆಂಡೆಂಟಾಗಿ ಕಲ್ತ್ಕೋಬೇಕು. ಹೊರಗಡೆ ಎಲ್ಲಿ ಹೋಗಬೇಕು ಅಂದರೂ ಟ್ರಾವೆಲ್ ಇಂಡಿಪೆಂಡೆನ್ಸಿ ಇರಬೇಕು. ಮನೆ ಕೆಲಸ ಮಾಡೋದಿದ್ರೂ ಕೂಡ ಆದಷ್ಟು ಇಂಡಿಪೆಂಡೆಂಟಾಗಿ ನಾವೇ ಕೆಲಸಗಳನ್ನ ಮಾಡ್ಕೋಬೇಕು. ಒಬ್ಬರ ಮೇಲೆ ಡಿಪೆಂಡ್ ಆದರೆ ಅವರೇ ಬಂದು ಕೆಲಸ ಮಾಡಿಕೊಡ್ಲಿ ಅಂತ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ, ಅದರಿಂದ ನೋವೇ ಜಾಸ್ತಿ. ಎಮೋಷ್ನಲ್ ಬೌಂಡ್ರೀಸ್ ಇರಬೇಕು. ಪ್ರಾಬ್ಲಮ್ ಸಾಲ್ವಿಂಗು, ಸೆಲ್ಫ್ ಕೇರು, ಮೆಂಟಲ್ ಪೀಸ್ಗೆ ಡೆಫಿನೆಟ್ಲಿ ನಮ್ಮ ಮೇಲೆ ನಾವು ಡಿಪೆಂಡ್ ಆಗಬೇಕೇ ಹೊರತು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು. ನನಗೇನೋ ಪ್ರಾಬ್ಲಮ್ ಬಂತು, ಅದನ್ನು ನಾನು ಸಾಲ್ವ್ ಮಾಡ್ಕೋಬೇಕು. ಬೇರೆಯವರಿಂದ ಸಜೆಷನ್ಸ್ ತೊಗೊಳ್ಳೋದು ತಪ್ಪೇನಿಲ್ಲ, ಬಟ್ ಬೇರೆಯವ್ರ ಮೇಲೆ ಕಂಪ್ಲೀಟಾಗಿ ನನ್ನ ಹ್ಯಾಪಿನೆಸ್ಗೋಸ್ಕರ ಡಿಪೆಂಡ್ ಆಗೋದು 100% ತಪ್ಪಾಗುತ್ತೆ. ಆದಷ್ಟು ಇಂಡಿಪೆಂಡೆಂಟಾಗಿ ಲೈಫ್ನ ಲೀಡ್ ಮಾಡಿ ನೋಡಿ, ನೀವೇ ಎಷ್ಟು ಕಾನ್ಫಿಡೆಂಟಾಗಿರ್ತೀರ.